ಒಂದು ದಟ್ಟವಾದ ಕಾಡಿನಲ್ಲಿ ಚಿಂಟು ಎಂಬ ಹೆಸರಿನ ಪುಟ್ಟ ಕೋತಿಯೊಂದು ಇತ್ತು. ಚಿಂಟು ತುಂಬಾ ಚುರುಕು, ಆದರೆ ಅಷ್ಟೇ ತುಂಟ. ಮರದಿಂದ ಮರಕ್ಕೆ ಜಿಗಿಯುವುದು, ಹಣ್ಣುಗಳನ್ನು ಕೀಳುವುದು ಮತ್ತು ಕಾಡಿನ ಇತರ ಪ್ರಾಣಿಗಳನ್ನು ರೇಗಿಸುವುದು ಎಂದರೆ ಅದಕ್ಕೆ ಪಂಚಪ್ರಾಣ. ಅದೇ ಕಾಡಿನಲ್ಲಿ ಭೋಲಾ ಎಂಬ ಕರಡಿಯೂ ಇತ್ತು. ಹೆಸರಿಗೆ ತಕ್ಕಂತೆ ಭೋಲಾ ತುಂಬಾ ಸಾಧು ಪ್ರಾಣಿ. ಅದಕ್ಕೆ ಸಿಹಿ ಎಂದರೆ ಪ್ರಾಣ, ಅದರಲ್ಲೂ ಜೇನುತುಪ್ಪ ಕಂಡರೆ ಎಲ್ಲಿಲ್ಲದ ಆಸೆ. ಒಂದು ದಿನ ಚಿಂಟು ಕಾಡಿನ ದೊಡ್ಡ ಆಲದ ಮರದ ಕೊಂಬೆಯ ಮೇಲೆ ಕುಳಿತು ಹಣ್ಣು ತಿನ್ನುತ್ತಿರುವಾಗ ಮರದ ತುದಿಯಲ್ಲಿ ಒಂದು ದೊಡ್ಡ ಜೇನುಗೂಡು ಇರುವುದನ್ನು ಗಮನಿಸಿತು. ಅದರಲ್ಲಿ ಜೇನುತುಪ್ಪ ತುಂಬಿ ತುಳುಕುತ್ತಿತ್ತು. ತಕ್ಷಣ ಚಿಂಟುಗೆ ಒಂದು ಉಪಾಯ ಹೊಳೆಯಿತು. ಅದು ಕೆಳಗೆ ನಡೆದು ಹೋಗುತ್ತಿದ್ದ ಭೋಲಾ ಕರಡಿಯನ್ನು ಕರೆದು, ಭೋಲಾ ಅಣ್ಣ, ಇಲ್ಲಿ ನೋಡು, ಈ ಮರದ ಮೇಲೆ ನಿನಗೆ ಇಷ್ಟವಾದ ಜೇನುತುಪ್ಪದ ದೊಡ್ಡ ಗೂಡು ಇದೆ. ನೀನು ಬಂದು ಅದನ್ನು ತಿನ್ನಬಾರದೆ ಎಂದಿತು. ಜೇನುಗೂಡನ್ನು ನೋಡಿದ ತಕ್ಷಣ ಭೋಲಾನ ಬಾಯಲ್ಲಿ ನೀರೂರಿತು. ಆದರೆ ಅದಕ್ಕೆ ಜೇನುನೊಣಗಳ ಹೆದರಿಕೆಯೂ ಇತ್ತು. ಚಿಂಟು, ಜೇನುತುಪ್ಪವೇನೋ ಸರಿ, ಆದರೆ ಆ ಜೇನುನೊಣಗಳು ಕಚ್ಚಿದರೆ ಏನು ಮಾಡುವುದು ಎಂದು ಭೋಲಾ ಕೇಳಿದನು. ಅದಕ್ಕೆ ತುಂಟ ಚಿಂಟು, ಅಯ್ಯೋ ಭೋಲಾ ಅಣ್ಣ, ನೀನು ಇಷ್ಟು ದೊಡ್ಡವನಿದ್ದೀಯಾ? ಆ ಪುಟ್ಟ ನೊಣಗಳಿಗೆ ಹೆದರುತ್ತೀಯಾ? ನೀನು ಮರಹತ್ತಿ ಗೂಡಿಗೆ ಕೈ ಹಾಕು, ನೊಣಗಳು ಬಂದರೆ ನಾನು ಈ ಕಡೆಯಿಂದ ಕಲ್ಲು ಎಸೆದು ಅವುಗಳನ್ನು ಓಡಿಸುತ್ತೇನೆ ಎಂದು ಸುಳ್ಳು ಭರವಸೆ ನೀಡಿತು. ಭೋಲಾ ಚಿಂಟುವಿನ ಮಾತನ್ನೂ ನಂಬಿ ನಿಧಾನವಾಗಿ ಮರ ಹತ್ತಲಾರಂಭಿಸಿತು. ಅದು ಜೇನುಗೂಡಿನ ಹತ್ತಿರ ಹೋಗಿ ಅದಕ್ಕೆ ಕೈ ಮುಟ್ಟಿಸಿದ ತಕ್ಷಣ ಸಾವಿರಾರು ಜೇನುನೊಣಗಳು ಒಟ್ಟಿಗೆ ಬಂದು ಭೋಲಾನ ಮೇಲೆ ದಾಳಿ ಮಾಡಿದವು. ಭೋಲಾ, ಅಮ್ಮೋ, ಕಾಪಾಡಿ ಎಂದು ಕಿರುಚತೊಡಗಿತು. ಆದರೆ ಕೆಳಗಿದ್ದ ಚಿಂಟು ಕೋತಿ ಅದಕ್ಕೆ ಸಹಾಯ ಮಾಡುವ ಬದಲು ಭೋಲಾ ಒದ್ದಾಡುವುದನ್ನು ನೋಡಿ ಕೈ ಚಪ್ಪಾಳೆ ತಟ್ಟುತ್ತಾ ಜೋರಾಗಿ ನಗಲು ಶುರುಮಾಡಿತು. ನೋವಿನಿಂದ ನರಳಿದ ಭೋಲಾ ಹೇಗೋ ಮರದಿಂದ ಕೆಳಗೆ ಬಿದ್ದು ಹತ್ತಿರದಲ್ಲಿದ್ದ ಕೆರೆಗೆ ಧುಮುಕಿತು. ನೀರಿನಲ್ಲಿ ಮುಳುಗಿದ್ದರಿಂದ ಜೇನುನೊಣಗಳು ಹೊರಟು ಹೋದವು. ಆದರೆ ಭೋಲಾಗೆ ಚಿಂಟು ಮಾಡಿದ ಮೋಸದಿಂದ ತುಂಬಾ ಬೇಸರವಾಯಿತು. ಅದು ಚಿಂಟುವಿನೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿತು. ಕಾಡಿನ ಇತರ ಪ್ರಾಣಿಗಳು ಚಿಂಟುವನ್ನು ದೂರವಿಟ್ಟವು. ಈಗ ಚಿಂಟು ಒಂಟಿಯಾಯಿತು. ಅದಕ್ಕೆ ಆಟವಾಡಲು ಯಾರೂ ಇರಲಿಲ್ಲ. ಆಗ ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಕೆಲವು ದಿನಗಳ ನಂತರ ಚಿಂಟು ಮೆಲ್ಲನೆ ಭೋಲಾನ ಹತ್ತಿರ ಬಂದು, ಭೋಲಾ ಅಣ್ಣ, ನನ್ನ ತುಂಟತನದಿಂದ ನಿನಗೆ ತುಂಬಾ ನೋವಾಯಿತು. ನನ್ನನ್ನು ಕ್ಷಮಿಸು. ಇನ್ಮುಂದೆ ಯಾರನ್ನೂ ರೇಗಿಸುವುದಿಲ್ಲ, ಮೋಸ ಮಾಡುವುದಿಲ್ಲ ಎಂದು ಕಣ್ಣೀರು ಹಾಕಿತು. ಭೋಲಾ ತುಂಬಾ ಒಳ್ಳೆಯವನಾಗಿದ್ದರಿಂದ ಚಿಂಟುವನ್ನು ಕ್ಷಮಿಸಿದನು. ಅಷ್ಟೇ ಅಲ್ಲದೆ ಚಿಂಟು ಪ್ರಾಯಶ್ಚಿತ್ತವಾಗಿ ತಾನೇ ಕಷ್ಟಪಟ್ಟು ಮರ ಹತ್ತಿ ಜೇನುನೊಣಗಳಿಗೆ ತೊಂದರೆಯಾಗದಂತೆ ಸ್ವಲ್ಪ ಜೇನುತುಪ್ಪವನ್ನು ತಂದು ಭೋಲಾಗೆ ನೀಡಿತು. ಅಂದಿನಿಂದ ಅವರಿಬ್ಬರೂ ಆತ್ಮೀಯ ಗೆಳೆಯರಾದರು. ನೀತಿ: ಇತರರ ಕಷ್ಟವನ್ನು ನೋಡಿ ನಗಬಾರದು, ಯಾರೊಂದಿಗೂ ಕಪಟ ನಾಟಕವಾಡಬಾರದು, ಸ್ನೇಹಿತರ ನಂಬಿಕೆಯನ್ನು ಉಳಿಸಿಕೊಳ್ಳುವುದೇ ನಿಜವಾದ ಸ್ನೇಹ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.